ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ವೆಲ್ಕಮ್ ಟು ಹದಿರಿ ಸರ್ ಕ್ಲಾಸಸ್. ಮಕ್ಕಳೇ, ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ರೋಮಿಯೋ ಜೂಲಿಯಟ್, ಟು ಡಿಯರ್, ಆನ್ ಚಿಲ್ಡ್ರನ್ ಇದ್ರ ಮೇಲೆ ವೆರಿ ಇಂಪಾರ್ಟೆಂಟ್ MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಇವತ್ತಿನ ಒಂದು ಕ್ಲಾಸ್ನೊಳಗೆ ಈ ಸನ್ನಿ ಮಾರ್ನಿಂಗ್ ವೆರಿ ಇಂಪಾರ್ಟೆಂಟ್ MCQಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್. The action in a sunny morning takes place in a retired corner of a park in dash. Option A, Madrid. Option B, Valencia. Option C, Seville. Option D, America. The right answer is option A, Madrid. ಮುಂದಿನ ಪ್ರಶ್ನೆ. Match the following. Okay. Match the following. Option A, the silver maiden. Option B, the gallant young man. Option C, the old man's servant. ಮಕ್ಕಳೇ, ಇಲ್ಲಿ ದ ಸಿಲ್ವರ್ ಮೇಡನ್ ಅಂತ ಹೇಳಿ ಯಾರಿಗೆ ಕರ್ಕೋತಾ ಇರ್ತಾರೆ ಅಂತಂದಾಗ ಡೋನಾಲೋರ ತನ್ನನ್ನು ತಾನು ಕರ್ಕೋತಾ ಇರ್ತಾಳೆ. ನೆಕ್ಸ್ಟ್ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತೇಳಿ ತನ್ನನ್ನು ತಾನು ಯಾರು ಕರ್ಕೋತಾ ಇರ್ತಾರೆ? ಡಾನ್ ಗೋನ್ಶಾಲೋ. ದ ಓಲ್ಡ್ ಮ್ಯಾನ್ ಸರ್ವೆಂಟ್ ಯಾರಾಗಿದ್ದರು? ಡಾನ್ ಗೋನ್ಶಾಲೋ ಸರ್ವೆಂಟ್ ಯಾರಾಗಿದ್ದರು? ಉನಿತು ಆಗಿದ್ದ. ನೆಕ್ಸ್ಟ್ ಡೋನಾಲೋರ ಸರ್ವೆಂಟ್ ಯಾರಾಗಿದ್ದರು? ಪೆಟ್ರಾ. ಡೋನಾಲೋರ ಮೇಡ್ ಯಾರಾಗಿದ್ದರು ಅಂತಂದಾಗ ಪೆಟ್ರಾ ಆಗಿರ್ತಾಳೆ. ಮುಂದಿನ ಒಂದು ಪ್ರಶ್ನೆ. ಡೋನಾಲೋರ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಫಾರ್ ಪೆಟ್ರಾ, ಉನಿತೋ, ಬರ್ಡ್ಸ್, ಹರ್ಸೆಲ್ಫ್. ಡೋನಾಲೋರ ದಿನಾಲು ಬ್ರೆಡ್ ಕ್ರಮ್ಸ್ ಯಾರಿಗಾಗಿ ತರ್ತಾ ಇದ್ಲು ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ ಪೆಟ್ರಾ, ಆಪ್ಷನ್ ಬಿ ಉನಿತೋ, ಆಪ್ಷನ್ ಸಿ ಬರ್ಡ್, ಆಪ್ಷನ್ ಡಿ ಹರ್ಸೆಲ್ಫ್. ಯಾರಿಗಾಗಿ ತರ್ತಾ ಇದ್ಲವಳು ಅಂತಂದ್ರೆ ಬರ್ಡ್ಸ್ಗಳಿಗಾಗಿ, ಅಂದರೆ ಫಿಜನ್ಸ್ ಇರ್ತಾವಲ್ಲ, ಆ ಫಿಜನ್ಸ್ಗಳಿಗೆ ದಿನಾಲು ಬ್ರೆಡ್ ಕ್ರಮ್ಸ್ ಹಾಕಲಿಕ್ಕೆ ತರ್ತಾ ಇರ್ತಾಳೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಹಿಯರ್ ಆರ್ ಸಮ್ ದ ವರ್ಡ್ಸ್: ಸ್ಪ್ರೇಯಸ್ಟ್, ಗ್ಲುಟೋನ್ಸ್, ಲೀಸ್ಟ್ ಟಿಮಿಡ್, ಫಿಲಾಸಫರ್. ಡಿಸ್ಕ್ರೈಬ್ ಫಾರ್ ದ dash. Option A, pigeons. Option B, poets. Option C, servants. Option D, priest. ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಂಥ ವರ್ಡ್ಸ್ಗಳನ್ನು ಯಾರಿಗಾಗಿ ನಾವು ಬಳಸಿದ್ವಿ ಮತ್ತು ಡೋನಾಲೋರ ಯಾರಿಗಾಗಿ ಇವುಗಳನ್ನು ಬಳಸ್ತಾ ಇದ್ಲು ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಎ ಪಿಜನ್ಸ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ತಪ್ಪಾದ ಒಂದು ಸ್ಟೇಟ್ಮೆಂಟ್ ಯಾವುದು ಅನ್ನುವಂಥದ್ದನ್ನು ಹೇಳಬೇಕಾಗಿದೆ. ಆಪ್ಷನ್ ಎ, ಡೋನಾಲೋರ ಗ್ಯಾಟ್ಸ್ ಹರ್ ಯೂಸುವಲ್ ಬೆಂಚ್ ಟು ಸಿಟ್ ಇನ್ ದ ಪಾರ್ಕ್. ಆಪ್ಷನ್ ಬಿ, ಡಾನ್ ಗೋನ್ಶಾಲೋ ಡಸಂಟ್ ಗೆಟ್ ಹೀಸ್ ರೆಗ್ಯುಲರ್ ಬೆಂಚ್ ಇನ್ ದ ಪಾರ್ಕ್. ಆಪ್ಷನ್ ಸಿ, ಡಾನ್ ಗೋನ್ಶಾಲೋ ರೆಗ್ಯುಲರ್ ಬೆಂಚ್ ಈಸ್ ಆಕ್ಯುಪೈಡ್ ಬೈ ದ 3 ಪ್ರೀಸ್ಟ್. ಪೆಟ್ರಾ ಆ್ಯಂಡ್ ಉನಿತೋ ಆಕ್ಯುಪೈ ಡೋನಾಲೋರಾಸ್ ರೆಗ್ಯುಲರ್ ಬೆಂಚ್. ಓಕೆ, ಇಲ್ಲಿ ಕೊಟ್ಟಂಥ ಒಂದಿಷ್ಟು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತಂದ್ರೆ ಆಪ್ಷನ್ ಡಿ, ಪೆಟ್ರಾ ಆ್ಯಂಡ್ ಉನಿತೋ ಆಕ್ಯುಪೈ ಡೋನಾಲೋರಾಸ್ ರೆಗ್ಯುಲರ್ ಬೆಂಚ್. ಡೋನಾಲೋರನ ರೆಗ್ಯುಲರ್ ಬೆಂಚ್ ಯಾರು ಆಕ್ಯುಪೈ ಮಾಡಿದರು ಅಂತಂದಾಗ ಡಾನ್ ಗೋನ್ಶಾಲೋ ಆಕ್ಯುಪೈ ಮಾಡಿರ್ತಾನೆ, ನಾಟ್ ಪೆಟ್ರಾ ಆ್ಯಂಡ್ ಉನಿತೋ. ಪೆಟ್ರಾ ಈಸ್ ದ ಮೇಡ್ ಆಫ್ ಡೋನಾಲೋರಾ, ಉನಿತೋ ಈಸ್ ದ ಸರ್ವೆಂಟ್ ಆಫ್ ಡಾನ್ ಗೋನ್ಶಾಲೋ. ಓಕೆ, ನೆಕ್ಸ್ಟ್ ಕ್ವಶನ್. ಚೂಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್. ಇಲ್ಲಿ ಕೊಟ್ಟಂಥ ಇನ್ಸಿಡೆಂಟ್ಸ್ಗಳ ಪ್ರಕಾರ ಯಾವುದು ಸರಿಯಾಗಿ ಜೋಡಣೆಯಾಗಿರುವಂಥ ಸೀಕ್ವೆನ್ಸ್ ಅದ ಅನ್ನುವಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಓಕೆ, ಒಂದೇದು ನೋಡೋಣ. ಡಾನ್ ಗೋನ್ಶಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್. ಎಸ್, ಇದು ಕೂಡ ಸರಿಯಾಗಿದೆ. ಡೋನಾಲೋರಾ ಅರೈವ್ಸ್ ಗೋನ್ಶಾಲೋ ಆ್ಯಂಡ್ ಲಾರಾ ಟಾಕ್ ಅಬೌಟ್ ಪೋಯಮ್ಸ್. ಎ ಪಿಂಚ್ ಆಫ್ ಸ್ನಫ್ ಮೇಕ್ಸ್ ಫೇಸ್. ಇದು ಸ್ಟೇಟ್ಮೆಂಟ್ ಏನಾಗಿದೆ, ಸರಿಯಾಗಿದೆ. ಆಪ್ಷನ್ ಎ ಈಸ್ ಅ ರೈಟ್ ಆನ್ಸರ್. ಇದು ಜಾಸ್ತಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗಂಗಿಲ್ಲ, ಯಾಕಂದ್ರೆ ಲೆಂದಿ ಆಗುತ್ತೆ ವಿಡಿಯೋ. ಹಾಗಾಗಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಹಿಯರ್ ಡಾನ್ ಗೋನ್ಶಾಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್. ಡಾನ್ ಗೋನ್ಶಾಲೋ ಬೇಟೆ ಆಡಲಿಕ್ಕೆ ಎಲ್ಲಿ ಹೋಗ್ತಾ ಇದ್ದ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಮ್ಯಾಡ್ರಿಡ್,
ಅರವಕ, ವ್ಯಾಲೆನ್ಸಿಯಾ, ಮರಿಸೇಲಾ. ನೋಡಿರಿ, ಮ್ಯಾಡ್ರಿಡ್ ಅನ್ನುವಂಥದ್ದು ಈ ಒಂದು ಪ್ಲೇ ಏನು ನಡೀತಾ ಇದೆಯಲ್ಲ ಆ ಒಂದು ಪ್ಲೇಸು. ಅರವಕ ಅನ್ನುವಂಥದ್ದು ಏನದಲ್ರಿ, ಅವನು ಬೇಟೆಗಾಗಿ ಹೋಗುವಂಥ ಸ್ಥಳ ಆಗಿರ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಿರುವಂಥ ಕರೆಕ್ಟ್ ಆಗಿರುವಂಥ ಒಂದು ಸ್ಟೇಟ್ಮೆಂಟನ್ನು ಹೇಳ್ರಿ ಅಂತ ಕೊಟ್ಟಿದ್ದಾರೆ. ಯಾವುದಿದೆ? ಆಪ್ಷನ್ ಎ, ಡಾನ್ ಗೊನ್ಶಾಲೋ ಮೆಟ್ ಎ ಗ್ಲೋರಿಯಸ್ ಡೆತ್ ಇನ್ ಆಫ್ರಿಕಾ. ಆಪ್ಷನ್ ಬಿ, ಡೋನಾ ಲೋರಾ ಡೈಡ್ ವೆನ್ ಅ ಟೈಡ್ ಸ್ವೆಪ್ಟ್ ಹರ್ ಔಟ್ ಸಿ. ಆಪ್ಷನ್ ಸಿ, ಡಾನ್ ಗೊನ್ಶಾಲೋ ರ್ಯಾನ್ ಅಪ್ ಟು ಪ್ಯಾರಿಸ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ಆಪ್ಷನ್ ಡಿ, ದ ಸ್ಟೋರಿ ನರೇಟೆಡ್ ಬೈ ಗೊನ್ಶಾಲೋ ಈಸ್ ದ ಸ್ಟೋರಿ ಆಫ್ ಹಿಸ್ ಕಜಿನ್. ಓಕೆ, ಇಲ್ಲಿರುವಂಥ ಕರೆಕ್ಟಾಗಿರುವಂಥ ಉತ್ತರ ಆಪ್ಷನ್ ಸಿ, ಡಾನ್ ಗೊನ್ಶಾಲೋ ರ್ಯಾನ್ ಅಪ್ ಟು ಪ್ಯಾರಿಸ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಆಲ್ ಲವ್ ಈಸ್ ಸ್ಯಾಡ್ ಬಟ್ ಸ್ಯಾಡ್ ಆ್ಯಸ್ ಇಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ನೌ. ಇಟ್ ಈಸ್ ದ ಲೈನ್ಸ್ ಬೈ ಎಸ್ಪ್ರೋನ್ಸೇಡಾ ಜೋರಿಲ್ಲಾ ಕಾಂಪಮೋರ್ ಬೆಕ್ವರ್. ಇಲ್ಲಿ ಈ ಒಂದು ಲೈನ್ ಯಾರ್ದಾಗಿತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಇಟ್ ಈಸ್ ಲೈನ್ಸ್ ಬೈ ಕಾಂಪಮೋರ್. ಮುಂದಿನ ಪ್ರಶ್ನೆ, ಇನ್ ದ ಪ್ಲೇ ಡ್ಯಾಶ್ ಹ್ಯಾಡ್ ಸೆಂಟ್ ವೈಲೆಟ್ಸ್ ಫಾರ್ ಡೋನಾ ಲೋರಾ. ಇನ್ ದಿಸ್ ಪ್ಲೇ ಡ್ಯಾಶ್ ಹ್ಯಾಡ್ ಸೆಂಟ್ ವೈಲೆಟ್ಸ್ ಫಾರ್ ಡೋನಾ ಲೋರಾ. ಡೋನಾ ಲೋರಾಗೆ ವೈಲೆಟ್ಸ್ ಯಾರು ಕಳಿಸಿದ್ರು ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೋಡಿದಾಗ ಆಪ್ಷನ್ ಎ, ಡಾನ್ ಗೊನ್ಶಾಲೋ. ಆಪ್ಷನ್ ಬಿ, ಪೆಟ್ರಾ. ಆಪ್ಷನ್ ಸಿ, ಉನಿತೋ. ಆಪ್ಷನ್ ಡಿ, ಗಾಡ್. ದ ಗಾಡ್ ಈಸ್ ರೈಟ್ ಆನ್ಸರ್. ಇಲ್ಲಿ ಡಾನ್ ಗೊನ್ಶಾಲೋ ಅಂತ ಇದೆಯಲ್ಲ, ಇದು ತಪ್ಪಾಗಿರುವಂಥ ಉತ್ತರ. ಇದನ್ನು ನೋಡ್ಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ವೈಲೆಟ್ ಕಳಿಸಿದವ್ರು ಯಾರು ಅಂತಂದಾಗ ದ ಗಾಡ್ ಈಸ್ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ದ ಪ್ಲೇ ಟೇಕ್ಸ್ ಪ್ಲೇಸ್ ಇನ್ ಎ ಡ್ಯಾಶ್ ಆಫ್ ಆಪ್ಷನ್ ಎ, ಕಾರ್ನರ್ ಆಫ್ ಅ ಪಾರ್ಕ್ ಇನ್ ಮ್ಯಾಡ್ರಿಡ್, ಸ್ಟ್ರೀಟ್ ಇನ್ ಮರಿಸೇಲಾ, ಸ್ಟ್ರೀಟ್ ಆಫ್ ಸಿಟಿ ಆಫ್ ವ್ಯಾಲೆನ್ಸಿಯಾ, ಪಾರ್ಕ್ ಇನ್ ಸಲ್ವಿಲೆ. ದ ರೈಟ್ ಆನ್ಸರ್ ಈಸ್ ಕಾರ್ನರ್ ಆಫ್ ಪಾರ್ಕ್ ಇನ್ ಮ್ಯಾಡ್ರಿಡ್. ಮುಂದಿನ ಪ್ರಶ್ನೆ, ಡೋನಾ ಲೋರಾ ಕ್ಯಾರೀಸ್ ಅ ಡ್ಯಾಶ್ ಇನ್ ಹರ್ ಹ್ಯಾಂಡ್. ಡೋನಾ ಲೋರಾ ತನ್ನ ಕೈಯಲ್ಲಿ ಏನನ್ನು ತೆಗೆದುಕೊಂಡು ಬಂದಿರ್ತಾಳೆ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ಬುಕ್, ಫ್ಲವರ್, ಪ್ಯಾರಾಸೋಲ್, ಹ್ಯಾಂಡ್ ಬ್ಯಾಗ್. ನೋಡು, ಡೋನಾ ಲೋರಾ ಏನನ್ನು ತೆಗೆದುಕೊಂಡು ಬಂದಿರ್ತಾಳೆ ಅಂತಂದಾಗ ಪ್ಯಾರಾಸೋಲ್. ಪ್ಯಾರಾಸೋಲ್ ಮೀನ್ಸ್ ಏನ್ರಿ? ಅಂಬ್ರೆಲಾ ಅಂತ ಕರಿತೀವಿ, ಛತ್ರಿ ಅಂತ ಕರಿತೀವಿ, ಅಥವಾ ಕೊಡೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಡಾನ್ ಗೊನ್ಶಾಲೋ ಬ್ರಷಸ್ ಹೀಸ್ ಶೂಸ್ ವಿತ್. ಡಾನ್ ಗೊನ್ಶಾಲೋ ಬ್ರಷಸ್ ಹೀಸ್ ಶೂಸ್ ವಿತ್ ಡ್ಯಾಶ್ ಬ್ರಷ್, ಹ್ಯಾಂಡ್ ಕರ್ಚಿಪ್, ಕ್ಲಾತ್, ಪೇಪರ್. ನೋಡು, ಡಾನ್ ಗೊನ್ಶಾಲೋ ತನ್ನ ಶೂಗಳನ್ನು ಯಾವುದರಿಂದ ಬ್ರಷ್ ಮಾಡ್ತಾ ಇರ್ತಾನೆ ಅನ್ನುವಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ನೋಡಿರಿ, ನಿಜವಾಗಿರುವಂಥ ಉತ್ತರ ಆಪ್ಷನ್ ಬಿ, ಹ್ಯಾಂಡ್ ಕರ್ಚಿಪ್. ತನ್ನ ಒಂದು ಹ್ಯಾಂಡ್ ಕರ್ಚಿಪ್ ಮೂಲಕ ಶೂಗಳನ್ನು ಏನು ಮಾಡ್ತಾ ಇರ್ತಾನೆ? ತೆಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಡೋನಾ ಲೋರಾ ಏನು ಮಾಡ್ತಾಳೆ ರೀ? ಕಮೆಂಟ್ ಮಾಡ್ತಾಳೆ ಏನಂತೇಳಿ, ಅದೇ ಒಂದು ಶೂ ಬ್ರಷನ್ನು ತೊಗೊಂಡು ಕರ್ಚಿಪ್ಪನ್ನಾಗಿ ಮಾಡ್ಕೋತೀಯಾ ಅಂತೇಳಿ ಇದು ಕೂಡ ಸ್ಟೇಟ್ಮೆಂಟನ್ನು ಕೇಳಿರ್ತಾಳೆ. ಮುಂದಿನ ಒಂದು ಪ್ರಶ್ನೆ, ದ ಪೀಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೊನ್ಶಾಲೋ ಈಸ್ ಮೇಡ್ ಬೈ. ದ ಪೀಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೊನ್ಶಾಲೋ ಈಸ್ ಮೇಡ್ ಬೈ. ಡೋನಾ ಲೋರಾ ಮಧ್ಯೆ ಮತ್ತು ಡಾನ್ ಗೊನ್ಶಾಲೋ ಮಧ್ಯೆ ಇಬ್ಬರ ನಡುವೆ ಒಂದು ಶಾಂತಿಯುತ ಮಾತುಕತೆ ನಡೆಯುತ್ತದೆ. ಅದು ಯಾವುದರ ಮೂಲಕ ಅಂತಂದ್ರೆ ಆಪ್ಷನ್ ಎ, ಬುಕ್ಸ್. ಆಪ್ಷನ್ ಬಿ, ಎ ಪಿಂಚ್ ಆಫ್ ಸ್ನಫ್. ಆಪ್ಷನ್ ಸಿ, ಸ್ಪೆಕ್ಟಕಲ್ಸ್. ಆಪ್ಷನ್ ಡಿ, ಪೋಯಮ್. ಇಬ್ಬರ ಮಧ್ಯೆ ಒಂದು ಶಾಂತಿಯುತ ಮಾತುಕತೆ ನಡೆಯುವುದು ಯಾವುದರಿಂದ ಅಂತಂದ್ರೆ ಎ ಪಿಂಚ್ ಆಫ್ ಸ್ನಫ್. ಅಂದರೆ ಒಂದು ಚಿಟಿಗೆಯಷ್ಟು ಏನು ಮಾಡ್ತಾರೆ, ಒಂದು ಡ್ರಗ್ಸನ್ನು ಕೊಡ್ತಾರೆ. ಅದರ ಮೂಲಕ ಅವರಿಬ್ಬರು ಒಂದು ನಶೆಯಿಂದ ಚೆನ್ನಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಬ್ಬರ ನಡುವೆ ಒಂದು ಸ್ನೇಹ ಏನಾಗ್ತದೆ, ಹೆಚ್ಚಿಗಾಗ್ತದೆ. ಮುಂದಿನ ಪ್ರಶ್ನೆ, ಡೋನಾ ಲೋರಾ ವಾಸ್ ಪಾಪ್ಯುಲರ್ಲಿ ನೌನ್ ಆ್ಯಸ್ ದ. ಆಪ್ಷನ್ ಎ, ಸಿಲ್ವರ್ ಲೇಡಿ, ಸಿಲ್ವರ್ ಮೆಡನ್, ಗೋಲ್ಡನ್ ಲೇಡಿ. ನೋಡಿರಿ, ಡೋನಾ ಲೋರಾ ಯಾವ ರೀತಿ ಪಾಪ್ಯುಲರ್ ಆಗಿದ್ಲು, ಅವಳಿಗೆ ಏನಂತ ಕರಿತಾ ಇದ್ರು ಅಂತಂದ್ರೆ ಸಿಲ್ವರ್ ಮೆಡನ್ ಅಂತ ಏನು ಮಾಡ್ತಾಯಿದ್ರು, ಕರಿತಾಯಿದ್ರು. ಮುಂದಿನ ಒಂದು ಪ್ರಶ್ನೆ, ಡೋನಾ ಲೋರಾ ಕುಡ್ ರೀಡ್ ದ ಲೈನ್ಸ್ ಆಫ್ ದ ಪೋಯಮ್ ವಿತೌಟ್ ಗ್ಲಾಸಸ್ ಬಿಕಾಸ್ ಸಿ. ನೋಡಿರಿ, ಡೋನಾ ಲೋರಾ ಏನು ಮಾಡ್ತಿರ್ತಾಳೆ, ತನ್ನ ಒಂದು ಗ್ಲಾಸಸ್ಸನ್ನು ಹಾಕದೆ ಓದ್ತಾ ಇರ್ತಾಳೆ.
ಏಕೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆಪ್ಷನ್ ಎ ಹ್ಯಾಸ್ ಕೀನ್ ಐಸೈಟ್, ಅವಳ ಕಣ್ಣುಗಳು ಭಾಳಷ್ಟು ಏನಾಗಿದ್ದು ಚೆನ್ನಾಗಿದ್ದು. ನೌಸ್ ಎವ್ರಿ ವರ್ಡ್ ಬೈ ಹಾರ್ಟ್, ನೋಡಿರಿ ಅವೆಲ್ಲ ಪದಗಳನ್ನು ಮಾಡಿರ್ತಾಳೆ ಬೈ ಹಾರ್ಟ್ ಮಾಡಿರ್ತಾಳೆ. ಮೂರನೇದು ವಾಂಟ್ಸ್ ಟು ಇಂಪ್ರೆಸ್ ಗೋನ್ಶಾಲೋಗೆ ಇಂಪ್ರೆಸ್ ಮಾಡ್ಬೇಕಂತೇಳಿ ಹೇಳಿರ್ತಾಳೆ. ಡಸಂಟ್ ವಾಂಟ್ ಟು ಇಂಪ್ರೆಸ್ ಗೋನ್ಶಾಲೋ. ಇಲ್ಲಿ ಸರಿಯಾಗಿರುವಂಥ ಉತ್ತರ ನೌಸ್ ಎವ್ರಿ ವರ್ಡ್ ಬೈ ಹಾರ್ಟ್. ಅಲ್ಲಿರುವಂಥ ಎಲ್ಲ ವರ್ಡ್ಗಳು ಆಲ್ರೆಡಿ ಅವಳು ಏನು ಮಾಡಿರ್ತಾಳೆ ಬೈ ಹಾರ್ಟ್ ಮಾಡಿರ್ತಾಳೆ. ಇವುಗಳನ್ನು ವಿತೌಟ್ ಗ್ಲಾಸಸ್ ಮೂಲಕ ಏನು ಮಾಡ್ತಾಳೆ ಹೇಳ್ತಾಳೆ. ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ಡೋನಾಲೋರಾ ದ ಸಿಲ್ವರ್ ಮೇಡನ್ ವಾಸ್ ಹರ್ ಕಜಿನ್, ಸರ್ವೆಂಟ್, ಫ್ರೆಂಡ್, ಮೇಡ್. ನೋಡಿರಿ ಡೋನಾಲೋರ ಪ್ರಕಾರ ದ ಸಿಲ್ವರ್ ಮೇಡನ್ ಯಾರು ಅಂತಂದಾಗ ಹರ್ ಫ್ರೆಂಡ್ ವಾಸ್ ಅ ಸಿಲ್ವರ್ ಮೇಡನ್. ಮುಂದಿನ ಒಂದು ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್. ಎಸ್, ಡೋನಾಲೋರಾ, ಪ್ಯಾರಾಜೋಲ್, ಡಾನ್ ಗೋನ್ಶಾಲೋ, ಹ್ಯಾಂಡ್ ಕರ್ಚಿಪ್, ಪೆಟ್ರಾ, ವೈಲೆಟ್ಸ್. ಎಸ್, ಇಲ್ಲಿರುವಂಥ ಸರಿಯಾದ ಉತ್ತರಗಳು ಯಾವುವು ಅಂತಂದಾಗ ಡೋನಾಲೋರಾ, ಪ್ಯಾರಾಜೋಲ್, ಡಾನ್ ಗೋನ್ಶಾಲೋ, ಹ್ಯಾಂಡ್ ಕರ್ಚಿಪ್, ಪೆಟ್ರಾ, ವೈಲೆಟ್ಸ್. ಇದು ಸರಿಯಾಗಿ ಒಂದು ಮ್ಯಾಚ್ ಆಗಿರುವಂತಹ ಆನ್ಸರ್ ಆಗಿರ್ತದೆ. ಇದು ನಿಜವಾಗಿರುವಂತಹ ಉತ್ತರಗಳು. ಮುಂದಿನ ಒಂದು ಪ್ರಶ್ನೆ, ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಇಲ್ಲಿ ಕೊಟ್ಟಿರುವಂತಹ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ಗಳನ್ನು ನೋಡ್ಕೊತಗೋಣಂತ. ಆಪ್ಷನ್ ಎ, ಡೋನಾಲೋರಾ ಆ್ಯಂಡ್ ಪೆಟ್ರಾ ಎಂಟರ್ಡ್ ಇನ್ ದ ಪಾರ್ಕ್ ಇನ್ ಮ್ಯಾಡ್ರಿಡ್. ಪೆಟ್ರಾ ವಾಸ್ ಈಗರ್ ಟು ಮೀಟ್ ದ ಗಾಡ್. ಡೋನಾಲೋರಾ ರಿಮೈಂಡೆಡ್ ಹರ್ ಟು ಗಿವ್ ಬ್ರೆಡ್ ಕ್ರಮ್ಸ್. ಡೋನಾಲೋರಾ ಎಂಜಾಯ್ಡ್ ಫೀಡಿಂಗ್ ದ ಪಿಜನ್ಸ್. ಆಪ್ಷನ್ ಬಿ, ಡೋನಾಲೋರಾ ಎಂಜಾಯ್ಡ್ ಫೀಡಿಂಗ್ ದ ಪಿಜನ್ಸ್. ಇದು ಅಲ್ಲ. ಆಪ್ಷನ್ ಸಿ, ಪೆಟ್ರಾ ವಾಸ್ ಈಗರ್ ಟು ಮೀಟ್ ದ ಗಾಡ್. ಇದು ಕೂಡ ಅಲ್ಲ. ಮುಂದೆ ಬರುವಂಥದ್ದು, ಡೋನಾಲೋರಾ ಆ್ಯಂಡ್ ಪೆಟ್ರಾ ಎಂಟರ್ಡ್ ಇನ್ ದ ಪಾರ್ಕ್ ಇನ್ ಮ್ಯಾಡ್ರಿಡ್. ಡೋನಾಲೋರಾ ರಿಮೈಂಡೆಡ್ ಹರ್ ಟು ಗಿವ್ ಬ್ರೆಡ್ ಕ್ರಮ್ಸ್. Petra was eager to meet the god. Donalora enjoyed feeding the pigeons. This is the right options. Okay, next one, correct sequence of events. ಇಲ್ಲಿ ಕೂಡ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಡೈರೆಕ್ಟ್ ಉತ್ತರವನ್ನು ನೋಡ್ಕೊಳ್ಳೋಣಂತ. ಆಪ್ಷನ್ ಸಿ ಏನಿದೆ, ಗ್ಯಾಲೆಂಟ್ ಲವರ್ ಪಾಸ್ಡ್ ಬೈ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್. He tossed up a bucket of flowers to the silver maiden. He returned by the same path later in the afternoon. He would catch the bouquet. She would toss him. ನೋಡಿರಿ, ಇದು ಸರಿಯಾಗಿರುವಂಥ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್. ಇಲ್ಲಿ ಕೂಡ ಡೈರೆಕ್ಟ್ ಆಗಿರುವಂಥ ಉತ್ತರವನ್ನು ನೋಡೋಣ. ದ ಗ್ಯಾಲೆಂಟ್ ಲವರ್ ರೋಟ್ ಮೆನಿ ಲೆಟರ್ಸ್ ಟು ಲಾರಾ. ನೋಡಿರಿ, ದ ಗ್ಯಾಲೆಂಟ್ ಲವರ್ ರೋಟ್ ಮೆನಿ ಲೆಟರ್ಸ್ ಟು ಲಾರಾ. ಲೆಟರ್ಸ್ ವರ್ intercepted by her parents, joined the army and went to Africa, met a glorious death, whispering the name of his beloved. This is the right answer. Donalora entered the park accompanied by. ಡೋನಾಲೋರಾ ಯಾರ ಜೊತೆಗೆ ಏನು ಮಾಡ್ತಾಳ್ರಿ, ಪಾರ್ಕಿಗೆ ಎಂಟ್ರಿ ಆಗ್ತಾಳಂತಂದಾಗ ಆಪ್ಷನ್ ಎ ಪುನಿತೋ, ಆಪ್ಷನ್ ಬಿ ಗಾಡ್, ಆಪ್ಷನ್ ಸಿ ಡಾನ್ ಗೋನ್ಶಾಲೋ, ಆಪ್ಷನ್ ಡಿ ಪೆಟ್ರಾ. ಪೆಟ್ರಾ ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒನ್ ಆಫ್ ಡಾನ್ ಗೋನ್ಶಾಲೋ ಎಸ್ಟೇಟ್ ವಾಸ್ ಲೊಕೇಟೆಡ್ ಇನ್ ನಿಯರ್. ನೋಡ್ರಿ, ಒನ್ ಆಫ್ ದ ಡಾನ್ ಗೋನ್ಶಾಲೋ ಎಸ್ಟೇಟ್ ವಾಸ್ ಲೊಕೇಟೆಡ್ ನಿಯರ್. ಡಾನ್ ಗೋನ್ಶಾಲೋ ಎಸ್ಟೇಟ್ ಎಲ್ಲಿ ಲೊಕೇಟ್ ಆಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ದಟ್ ಈಸ್ ಇನ್ ಅರವಕ. ಮುಂದಿನ ಪ್ರಶ್ನೆ, ದ ವಿಲ್ಲಾ ವೇರ್ ಲಾರಾ ಸ್ಪೆಂಟ್ ಸೆವೆರಲ್ ಸೀಸನ್ಸ್ ವರ್. ನೋಡ್ರಿ, ಡೋನಾಲೋರಾ spent several seasons was villa name is option A Seville, option B Madrid, option C Aravaka, option D Maricela. The right answer is Maricela. ನೋಡಿರಿ, ಮರಿಸೇಲಾ ಅನ್ನುವಂಥದ್ದು ಡೋನಾಲೋರಾಗೆ ಸಂಬಂಧಪಟ್ಟಂಥ ಒಂದು ಪ್ಲೇಸು. ಅದೇ ಅರವಕ ಅನ್ನುವಂಥದ್ದು ಡಾನ್ ಗೋನ್ಶಾಲೋಗೆ ಸಂಬಂಧಪಟ್ಟಂಥದ್ದು ಆಗಿರ್ತದೆ. ಸರಿಯಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆ, ಡಾನ್ ಗೋನ್ಶಾಲೋ ರ್ಯಾನ್ ಆಫ್ ಟು ಡ್ಯಾಶ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ನೋಡಿರಿ, ಡಾನ್ ಗೋನ್ಶಾಲೋ ಒಬ್ಬಕ್ಕೆ ಬ್ಯಾಲೆಟ್ ಡ್ಯಾನ್ಸರ್ನ ಜೊತೆಗೆ ಕರ್ಕೊಂಡು ಯಾವ ಒಂದು ದೇಶಕ್ಕೆ ಹೋಗ್ತಾಳೆ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆಪ್ಷನ್ ಎ ಮರಿಸೇಲಾ, ಆಪ್ಷನ್ ಬಿ ಅರವಕ, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಮ್ಯಾಡ್ರಿಡ್. ದ ರೈಟ್ ಆನ್ಸರ್ ಈಸ್ ಪ್ಯಾರಿಸ್.
ಡಾನ್ ಗೊಂಶಾಲೋ ರ್ಯಾನ್ ಆಫ್ ಟು ಪ್ಯಾರಿಸ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ಮುಂದಿನ ಒಂದು ಪ್ರಶ್ನೆ, ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಯ್ಡ್. ನೋಡಿರಿ, ಇಲ್ಲಿ ಕೂಡ ಅದೇ ಪ್ರಶ್ನೆ, ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಯ್ಡ್ ಅಂದರೆ ಡೊನಾಲೋರಾ ಎಲ್ಲಿ ವಾಸ ಇದ್ಲು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಈಗಾಗಲೇ ನಿಮಗೆ ಹೇಳಿರುವಂಥದ್ದು ನೋಡಿರಿ, ಆಪ್ಷನ್ ಎ ವೆಲೆನ್ಸಿಯಾ, ಆಪ್ಷನ್ ಬಿ ಮರಿಸೇಲಾ, ಆಪ್ಷನ್ ಡಿ ಸೆವಿಲ್ಲೆ, ಆಪ್ಷನ್ ಡಿ ಜೊರಿಲಾ. ದ ರೈಟ್ ಆನ್ಸರ್ ಈಸ್ ವೆಲೆನ್ಸಿಯಾ. ಅದೇ ಮರಿಸೇಲಾ ಯಾರಿಗೆ ಸಂಬಂಧಪಟ್ಟದಂತಂದಾಗ ಡಾನ್ ಗೊಂಶಾಲೋಗೆ ಸಂಬಂಧಪಟ್ಟಿತು. ಸೊ ಇಲ್ಲಿ ರಾಂಗ್ ಆಗಿದೆ ಆನ್ಸರು. ಇನ್ನೊಂದು ಸಾರಿ ನೋಡೋಣ. ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಯ್ಡ್. ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಯ್ಡ್ ಅಂದರೆ ಡೊನಾಲೋರಾ ಎಲ್ಲಿ ಸ್ಟೇ ಮಾಡಿದ್ಲು ಅನ್ನುವಂಥದ್ದನ್ನು ನೋಡಿದಾಗ ವೆಲೆನ್ಸಿಯಾ, ಮರಿಸೇಲಾ, ಆಪ್ಷನ್ ಸಿ ಸೆವಿಲ್ಲೆ, ಆಪ್ಷನ್ ಡಿ ಜೊರಿಲಾ. ದ ರೈಟ್ ಆನ್ಸರ್ ಈಸ್ ವೆಲೆನ್ಸಿಯಾ. ವೆಲೆನ್ಸಿಯಾ ಈಸ್ ದ ರೈಟ್ ಆನ್ಸರ್. ಸೊ ಅಗೇನ್ ಐ ಮಿಸ್ಡ್ ಇಟ್. ದ ರೈಟ್ ಆನ್ಸರ್ ಈಸ್ ಮರಿಸೇಲಾ. ವಿಲ್ಲಾ ವೇರ್ ದ ಸಿಲ್ವರ್ ಮೇಡನ್ ಸ್ಟೇಯ್ಡ್, ಇಟ್ ಈಸ್ ಮರಿಸೇಲಾ. ನೆಕ್ಸ್ಟ್ ಕ್ವಶನ್, ಟ್ರೂ ಸ್ಟೇಟ್ಮೆಂಟ್. ಇಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಯಾವುವು ಸತ್ಯವಾಗಿವೆ ಅನ್ನುವಂಥದ್ದನ್ನು ನೋಡಬೇಕು. ಡಾನ್ ಗೊಂಶಾಲೋ meets a glorious death in the war. Option B, 3 priests have occupied Don Gonçalo regular bench. The book makes peace between Laura and Gonçalo. Option D, Gonçalo feeds breadcrumbs to the birds. ಇಲ್ಲಿ ಟ್ರೂ ಸ್ಟೇಟ್ಮೆಂಟ್ ಅಲ್ಲ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೋಡಬೇಕಾಗಿತ್ತು ನಾವು. ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ದ ಬುಕ್ ಮೇಕ್ ಸ್ಪೇಸ್ ಬಿಟ್ವೀನ್ ಲಾರಾ ಆ್ಯಂಡ್ ಗೋನ್ಶಾಲೋ. ಇಬ್ಬರ ಮಧ್ಯೆ ಪೀಸನ್ನು ಮಾಡಿರುವಂಥದ್ದು ಯಾವುದು ಅಂತಂದಾಗ ಎ ಪಿಂಚ್ ಆಫ್ ಸ್ನಪ್. ಆ ಪಿಂಚ್ ಆಫ್ ಸ್ನಪ್ ಅನ್ನುವಂಥದ್ದು ಇಟ್ ಈಸ್ ಮೇಡ್ ಬೈ ಪೀಸ್ ವಿತ್ ದೆಮ್. ಓಕೆ, ದಿಸ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮುಂದಿನ ಪ್ರಶ್ನೆ, ವೆನ್ ಡೊನಾಲೋರಾ ಸೇಸ್ ಯುವರ್ ಸೈಟ್ ಮಸ್ಟ್ ಬಿ ಕೀನ್. ಸಿ, ಡೊನಾಲೋರಾ ಈ ರೀತಿ ಯಾವಾಗ ಹೇಳ್ತಾಳೆ ಅನ್ನುವಂಥದ್ದನ್ನು ನೋಡೋಣ. ಆಪ್ಷನ್ ಎ, ಕಾಂಪ್ಲಿಮೆಂಟ್ಸ್ ಡಾನ್ ಗೊಂಶಾಲೋ ಐ ಸೈಟ್. ನೆಕ್ಸ್ಟ್, ಮೇಕ್ಸ್ ಫನ್ ಆಫ್ ಡಾನ್ ಗೊಂಶಾಲೋಸ್ ಐ ಸೈಟ್. ಆಪ್ಷನ್ ಸಿ, says that Don Gonçalo can see everything. Option D, advises Don Gonçalo not to use spectacles. The right answer is makes fun of Don Gonçalo eyesight. Next question, okay, villa not far from Valencia. Villa not far from Valencia. It is right answer is Aravaca. The right answer is Aravaca. Villa not far from Valencia, that was Aravaca. ಮುಂದಿನ ಪ್ರಶ್ನೆ, brings breadcrumbs to the feed the birds. Who says this? Brings breadcrumbs to feeds birds. ಈ ರೀತಿ ಯಾರು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳಿದಾಗ ಆಪ್ಷನ್ ಎ ಗಾಡ್, ಆಪ್ಷನ್ ಬಿ ಡೊನಾಲೋರಾ, ಆಪ್ಷನ್ ಸಿ ಡಾನ್ ಗೊಂಶಾಲೋ, ಆಪ್ಷನ್ ಡಿ ಉನಿತೋ. ದ ರೈಟ್ ಆನ್ಸರ್ ಈಸ್ ಡೊನಾಲೋರಾ. ಸಿ ಸೇಸ್ ಲೈಕ್ ದಿಸ್, ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ಫೀಡ್ ಬರ್ಡ್ಸ್. ನೆಕ್ಸ್ಟ್ ಕ್ವಶನ್, ಸ್ಮಾಲ್ ಬ್ಯಾಗ್ ದಟ್ ಪೆಟ್ರಾ ಕ್ಯಾರೀಸ್ ಕಂಟೈನ್ಸ್. ಪೆಟ್ರಾ ಒಂದು ಸಣ್ಣ ಬ್ಯಾಗ್ನಲ್ಲಿ ಏನನ್ನು ತಂದಿರ್ತಾಳೆ ಅನ್ನುವಂಥದ್ದನ್ನು ನೋಡಿದಾಗ ಆಪ್ಷನ್ ಎ ಬುಕ್, ಆಪ್ಷನ್ ಬಿ ಬ್ರೆಡ್ ಕ್ರಮ್ಸ್, ಆಪ್ಷನ್ ಸಿ ಎ ಸ್ನಫ್ ಬಾಕ್ಸ್, ಆಪ್ಷನ್ ಡಿ ವೈಲೆಟ್ಸ್. ನೋಡಿರಿ, ಇಲ್ಲಿ ಸರಿಯಾದ ಉತ್ತರ ಬ್ರೆಡ್ ಕ್ರಮ್ಸ್. ನೆಕ್ಸ್ಟ್ ಕ್ವಶನ್, ಓಕೆ, ಪೆಟ್ರಾ ಆ್ಯಂಡ್ ಹರ್ ಹಾರ್ಟ್ ಆರ್ ವಿತ್. ಪೆಟ್ರಾ ಮತ್ತು ತನ್ನ ಒಂದು ಹಾರ್ಟ್ ಎಲ್ಲಿತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅಂದರೆ ಅವಳ ಮನಸ್ಸು ಯಾರ ಕಡೆ ಇತ್ತು ಅಂತ ಕೇಳ್ತಾ ಇದ್ದಾಳೆ. ಗೊಂಶಾಲೋ, ಆಪ್ಷನ್ ಬಿ ಉನಿತೋ, ಆಪ್ಷನ್ ಸಿ ಕ್ಯಾಂಪಮೋರ್, ಆಪ್ಷನ್ ಡಿ ಗಾಡ್. ನೋಡಿ, ಪೆಟ್ರಾನ ಮನಸ್ಸು ಆ ಒಂದು ಗಾಡ್ ಕಡೆ ಏನಿರ್ತದೆ ರೀ ಮನಸ್ಸು ಇರ್ತದೆ. ದಿಸ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಶೋಸ್ ನೋ ಸೈನ್ ಆಫ್ ಲಿವಿಂಗ್ ದ ಪಾರ್ಕ್ ಅಕಾರ್ಡಿಂಗ್ ಟು ಡಾನ್ ಗೊಂಶಾಲೋ.
ನೋಡಿ ಡಾನ್ ಗೊನ್ಶಾಲೋ ಪ್ರಕಾರ ಯಾರೂ ಆ ಪಾರ್ಕನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಓಕೆ, ಆಪ್ಷನ್ ಎ ದ 3 ಪ್ರೀಸ್ಟ್, ಆಪ್ಷನ್ ಬಿ ಡೋನಾ ಲೋರಾ, ಆಪ್ಷನ್ ಸಿ ದ ಗಾಡ್, ಆಪ್ಷನ್ ಡಿ ಪೆಟ್ರಾ. ದ 3 ಪ್ರೀಸ್ಟ್ ಏನಿದೆಯಲ್ಲ ಅವರು ಆ ಬೆಂಚ್ ಮೇಲೆ ಕೂತಂಥದ್ದು ಎದ್ದು ಹೋಗಂಗಿಲ್ಲ ಅನ್ನುವಂಥದ್ದನ್ನು ಡಾನ್ ಗೊನ್ಶಾಲೋ ಏನು ಮಾಡ್ತಾನೆ ಇಲ್ಲಿ ಹೇಳ್ತಾನೆ. ಮುಂದಿನ ಓಕೆ, ಇಲ್ಲಿವರೆಗೆ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋದ್ವಿ. ಇದು ಕಂಪ್ಲೀಟ್ ಆಗಿರುವಂತಹ ಪಾಠದ ಮೇಲೆ ಇರುವಂತಹ ಇಂಪಾರ್ಟೆಂಟ್ MCQಗಳನ್ನು ನೋಡಿರಿ. ಇದರೊಳಗೆ ಯಾವುದೇ ರೀತಿಯಾಗಿ ರಿಪೀಟೆಡ್ ಆಗೋ ಚಾನ್ಸಸ್ 100% ಇರುತ್ತದೆ. ಹಾಗಾಗಿ ದಯವಿಟ್ಟು ಇದನ್ನು 2-3 ಬಾರಿ ವಿಡಿಯೋವನ್ನು ಕೇಳಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.